ಕಾರ್ತಿಕ್ ಗೆದ್ದರೆ ನಿಜವಾಗ್ಲೂ ಖುಷಿಯಾಗಿದೆಯಾ? ಖುಷಿ ಅಲ್ಲ, ನಾನೇ ಗೆಲ್ಲಕ್ ಹೋಗಿದ್ದೀನಿ. ಅಫ್ಕೋರ್ಸ್ ನಾನೇ ಗೆಲ್ಬೇಕು ಅಂತ ನಾನು ಖುಷಿ ಪಡ್ತೀನಿ. ಬೇರೆಯವ್ರು ಗೆಲ್ದ್ರೆ ಯಾಕೆ ನಾನು ಖುಷಿ ಪಡಬೇಕು? ನೀವೇ ಹೇಳಿ. ಐ ಕ್ಯಾನ್ ನಾಟ್ ರೀಕಾಲ್. ನಂಗೆ ಮತ್ತೆ ರೀಕಾಲ್ ಮಾಡೋಕ್ಕೂ ಇಷ್ಟಪಡಲ್ಲ. ನನ್ನ ಕಣ್ಣು ಹೊರಟೋಗ್ಬೋದಿತ್ತು, ನಂಗೆ ಏನು ಕಾಣಿಸ್ತಾ ಇರಲಿಲ್ಲ. ಕಣ್ಣು ಡೊನೇಟ್ ಮಾಡೋ ರೇಂಜಿಗೆ ಬರ್ತಾ ಇದು ಅಂತ ಅನ್ಸ್ಬಿಡ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಕಾರ್ತಿಕ್ ಗೆದ್ದರೆ ನಿಜವಾಗ್ಲೂ ಖುಷಿಯಾಗಿದೆಯಾ? ಖುಷಿ ಅಲ್ಲ, ಐ ಹ್ಯಾವ್ ಆಕ್ಸೆಪ್ಟೆಡ್ ಇಟ್. ಇಟ್ಸ್ ನಾಟ್ ಅಬೌಟ್ ದುಃಖ ಆಗಿದೆ ಖುಷಿ ಆಗಿದೆ ಅದು ಬೇರೆ. ಬಟ್ ರಿಯಾಲಿಟಿಗೆ ಅಂತ ಬಂದಾಗ ಇವಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ನಿಮ್ಮಿಬ್ರಲ್ಲಿ ಇವಾಗ ಕಾಂಪಿಟೇಷನ್ ಅಂತ ಬಂದಾಗ ಒಳಗಡೆಯಿಂದ ನೀವು ಕಣ್ಣಾರೆ ನೋಡಿರೋದು, ಬೇರೆಯವ್ರು ನೋಡಿದ್ದು, ಹೊರಗಡೆಯವ್ರು ನೋಡಿದೆಲ್ಲ ನೋಡಿದಾಗ ಹೂ ಡಿಸರ್ವ್ ದ ಬೆಸ್ಟ್? ಸಿ, ನಾನು ಅಲ್ಲಿ ಹೋಗಿರೋದು ಬೇರೆಯವ್ರನ್ನ ಗೆಲ್ಸಕ್ಕೋಸ್ಕರ ಅಲ್ಲ, ನಾನೇ ಗೆಲ್ಲಕ್ ಹೋಗಿದ್ದೀನಿ. ಅಫ್ಕೋರ್ಸ್ ನಾನೇ ಗೆಲ್ಬೇಕು ಅಂತ ನಾನು ಖುಷಿ ಪಡ್ತೀನಿ. ಬೇರೆಯವ್ರು ಗೆಲ್ದ್ರೆ ಯಾಕೆ ನಾನು ಖುಷಿ ಪಡಬೇಕು? ನೀವೇ ಹೇಳಿ. ನಾನು ಗೆಲ್ಲಕ್ ಹೋಗಿರೋದು. ನಾನು ಏನಕ್ಕೆ ಒಂದು ರಾಂಗ್ ಸ್ಟೇಟ್ಮೆಂಟ್ ಕಾರ್ತಿಕ್ ಬದಲು ಪ್ರತಾಪ್ ಕೈನ ಸುದೀಪ್ ಸರ್ ಎತ್ತಿದ್ರೆ? ನಾನು ಇವಾಗಲೂ ಅದೇ ಹೇಳ್ತೀನಿ. ಸುದೀಪ್ ಸರು ನಂಗೆ ಆ ಕ್ವಶನ್ ಕೇಳಿದ್ರು, ನಿಮ್ಮ ಬದಲ ಬೇರೆಯವ್ರು ಯಾರು ಕೈ ಎತ್ತಬೇಕು ಅಂತ ಹೇಳಿದಾಗ ನಾನು ಹೇಳಿರೋದು ಒಂದೇ ಉತ್ತರ ಏನು ಅಂದರೆ, ಇಲ್ಲ ಸರ್, ನಂದೇ ಕೈ ಇರಬೇಕು ಅಂತ. ಇವತ್ತಿಗೂ ಐ ಸ್ಟ್ಯಾಂಡ್ ವಿತ್ ದ್ಯಾಟ್. ಐ ಸ್ಟಿಲ್ ಸ್ಟ್ಯಾಂಡ್ ವಿತ್ ದ್ಯಾಟ್. ಬೇರೆಯವ್ರಿಗೆ ಸಿಕ್ಕಿದ್ರೆ ಖುಷಿ ಹೇಗೆ ಆಗಕ್ಕೆ ಸಾಧ್ಯ? ನಾನು ಗೆಲ್ಲಕ್ಕೆ ಹೋಗ್ಬೇಕಿದ್ದೀನಿ ಅಂದರೆ. ಬಟ್ ಐ ಹ್ಯಾವ್ ಟು ಆಕ್ಸೆಪ್ಟ್ ದ್ಯಾಟ್. ದಟ್ ಇಸ್ ಲೈಫ್. ಸಿಹಿನೋ ಕಹಿನೋ, ಆಕ್ಸೆಪ್ಟ್ ದ ರಿಯಾಲಿಟಿ. ಆ್ಯಂಡ್ ಒಳಗಡೆ ಇನ್ನು ಟಾಸ್ಕ್ ಅಂತ ವಿಚಾರಗಳು ಬಂದಾಗ ಒಂದು ಈ ನೀರೆರ್ಚೋ ಟಾಸ್ಕ್ ಬರುತ್ತೆ, ಸೋಪಿನ ನೀರು. ಐ ಥಿಂಕ್ ಅದು ಐಡಿಯಾ ಬಂದು ನಿಮ್ಮ ಟೀಮ್ ಅವರೇ ಮಾಡ್ತಾರೆ. ಬಟ್ ಅದು ಉಲ್ಟಾ ನಿಮಗೆ ಆಗುತ್ತೆ ಆ್ಯಂಡ್ ಹರ್ಟ್ ಆಗುತ್ತೆ ನಿಮಗೆ. ನೀವು ಪ್ರತಾಪ್ ಇಬ್ರು ಆಲ್ಮೋಸ್ಟ್ ಆಚೆ ಹೋಗ್ತೀರಾ. ಹೌ ವಾಸ್ ದಟ್ ಸಿಚುವೇಶನ್, ಕಂಡೀಷನ್? ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು ಅವತ್ತು? ಅದಕ್ಕೆ ನಾನು ಇಡೀ ಲೈಫಲ್ಲಿ ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ನೋವು ಇರುತ್ತೆ? ಬಿಗ್ ಬಾಸ್ ಮಾತ್ರ ಅಲ್ಲ, ಇಡೀ ಲೈಫಲ್ಲಿ ನಂದು ಎಲ್ಲಕ್ಕಿಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು ಲೈಫಲ್ಲಿ. ಅಂದರೆ ಇವತ್ತಿಗೂ ನಂಗೆ ಐ ಥಿಂಕ್ ಆ ಎಪಿಸೋಡ್ ನೋಡೋಕ್ಕಾಗಲ್ಲ ನನಗೆ. ಐ ಕ್ಯಾನ್ ನೆವರ್ ವಾಚ್ ಇಟ್ ಅಗೇನ್. ಐ ಕ್ಯಾನ್ ನಾಟ್ ರೀಕಾಲ್. ನಂಗೆ ಮತ್ತೆ ರೀಕಾಲ್ ಮಾಡೋಕ್ಕೂ ಇಷ್ಟಪಡಲ್ಲ ಅದು. ಬಿಕಾಸ್ ದ ಮೋಸ್ಟ್ ಪೇನ್ಫುಲ್ ಟೈಮ್ ಇನ್ ಮೈ ಲೈಫ್. ಓಕೆ. ಮೋಸ್ಟ್ಲಿ ನಾನು ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ಸ್ಬಿಡ್ತು ಒಂದು ಪಾಯಿಂಟಲ್ಲಿ. ನನ್ನ ಕಣ್ಣು ಹೊರಟೋಗ್ಬೋದಿತ್ತು, ನಂಗೆ ಏನು ಕಾಣಿಸ್ತಾ ಇರಲಿಲ್ಲ. ಯಾಕೆ ಬೇಕು ಇಷ್ಟೆಲ್ಲ? ಇಸ್ ಇಟ್ ವರ್ತ್? ಕಣ್ಣು ಡೊನೇಟ್ ಮಾಡೋ ರೇಂಜಿಗೆ ಬರ್ತಾ ಇದು ಅಂತ ಅನ್ಸ್ಬಿಡ್ತು. ಆ್ಯಂಡ್ ನಿಲ್ಸಿ ಅಂತ ಹೇಳ್ತಿರ್ಬೇಕಿದ್ರು ನಿಲ್ಲಿಸ್ತಿಲ್ಲ. ಯಾವ ರೇಂಜಿಗೆ ಹ್ಯುಮ್ಯಾನಿಟಿ ಕಾಣಿಸ್ಬೋದು? ನಂಗೆ ಉಸಿರು ಕಟ್ತಾ ಇದೆ, ನಾನು ಹೇಳ್ತಿದ್ದೀನಿ, ಸ್ಟಾಪ್ ಮಾಡ್ತಿಲ್ಲ ಅಂದರೆ ಯಾವ ರೇಂಜಿಗೆ ಹ್ಯೂಮನ್ ಅಂತ ಅನಿಸಿತ್ತು. ಬಟ್ ಅದೆಲ್ಲ ಆಗಿದ್ದಕ್ಕೆ ಸಮ್ವೇರ್ ಐ ಕೇಮ್ ಅಪ್, ಐ ಬೌನ್ಸ್ಡ್ ಬ್ಯಾಕ್ ಈವನ್ ಮೋರ್ ಸ್ಟ್ರಾಂಗರ್. ನನ್ನ ವೀಕ್ ಮಾಡೋಕೆ ಆಗಲೇ ಇಲ್ಲ. ನೋ ಮ್ಯಾಟರ್ ವಾಟ್, ಎಷ್ಟೇ ಕಷ್ಟಪಟ್ಟರು ಅದು ಆಗಲಿಲ್ಲ. ದಟ್ ವಾಸ್ ದ ವರ್ಸ್ಟ್ ಸರ್ಕಮ್ಸ್ಟಾನ್ಸ್, ಬಟ್ ಐ ಓವರ್ಕೇಮ್ ದಟ್. ಆ್ಯಕ್ಚುಲಿ ನಾನು ರೀಸೆಂಟಾಗಿ ನಮೃತ ಅವರ ಇಂಟರ್ವ್ಯೂ ಮಾಡಿದಾಗ ಇದೇ ಪ್ರಶ್ನೆ ಕೇಳ್ತೀನಿ. ಒಂದು ಬೀಯಿಂಗ್ ವುಮೆನ್ ಆಗಿ ಅಲ್ಲಿ ಕುತ್ಕೊಂಡಾಗ ನೀವು ಅದು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅಂತ. ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಆ ಗೇಮ್ ಸ್ಟ್ರಾಟಜಿನೇ ಅವ್ರದ್ದು. ಪ್ಲ್ಯಾನ್ ಮಾಡಿದ ಸಂಗೀತ ಅವರು ಅವರೇ ಮಾಡ್ತಾರೆ. ಅವರು ನಮ್ಗೆ ಹಾಕ್ತಾರೆ, ನಾವು ತಡ್ಕೊತೀವಿ, ನಾವು ವಾಪಸ್ ಹಾಕ್ತೀವಿ. ನಮ್ಗೆ ಇದ್ದಿದೆ ಮೂಗಳೊಡೆ ಹೋಗಬೇಕು, ಕಣ್ಣೊಡೆ ಹೋಗಬೇಕು, ಆ ನೋವು ತಡ್ಕೊಳಕ್ಕಾಗದೆ ಹೇಳ್ಬೇಕು ಅನ್ನೋದಕ್ಕೆ ನಾವು ಮಾಡ್ತೀವಿ ಸ್ಟ್ರಾಟಜಿ ಅಂತಾರೆ ಆ್ಯಕ್ಚುಲಿ. ಬಟ್ ಅದಾದಮೇಲೆ 2 ದಿನ ಆದಮೇಲೆ ಅವ್ರು ಕುತ್ಕೊಂಡು ರಿಗ್ರೆಟ್ ಮಾಡ್ತಾರೆ ಆಚೆ. ಮೋಸ್ಟ್ಲಿ ಅದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ನೀವು ಹೊರಗಡೆ ಹೋದಾಗ 2 days ಅಲ್ಲಿ ಏನು ನಡೀತು ನಮ್ಗಳಿಗೆ ಗೊತ್ತಿಲ್ಲ. ವಾಟ್ ಡಾಕ್ಟರ್ ಟೋಲ್ಡ್ ಯು ಎಕ್ಸಾಕ್ಟ್ಲಿ? ಸಿ, ಆ್ಯಸಿಡ್ ಡ್ಯಾಮೇಜ್ ಅಂತ ಬಂದಾಗ ಬೇಗ ಹೀಲ್ ಆಗುತ್ತೆ ಐಸ್. ಬಟ್ ಆಲ್ಕಲೈನ್ ಡ್ಯಾಮೇಜ್ ಅಂತ ಬಂದಾಗ ಇಟ್ಸ್ ಅ ಸಿವಿಯರ್ ಡ್ಯಾಮೇಜ್ ಅಂತ. ಸೊ ಫಾರ್ ಮೀ ಇಟ್ ವಿಲ್ ಟೇಕ್ 2 months ಟು ಹೀಲ್ ಐಸ್. 2 months. ಸೊ ನನಗೀಗ ಫೋಟೋಫೋಬಿಯಾ ಅಂತ ಇದೆ. ಸೊ ಲೈಟಿಂದ ನಂಗೆ ಸೆನ್ಸಿಟಿವಿಟಿ ಇದೆ ಐಸಿಗೆ. ಸೊ ಜಾಸ್ತಿ ಲೈಟ್ ಇದ್ದಾಗ ಕಣ್ಣು ಬರುತ್ತೆ. ನಂಗೆ ಇಡೀ ಬಿಗ್ ಬಾಸ್ ಮನೇಲಿ ಅದೆಷ್ಟೋ ಜರ್ನಿನಲ್ಲೂ ನಂಗೆ ಸಿಕ್ಕಾಪಟ್ಟೆ ಕಣ್ಣು ಬರ್ತಿತ್ತು, ಉರಿ ಇರ್ತಾ ಇತ್ತು ಕಣ್ಣಲ್ಲಿ. ಸ್ಟಾರ್ಟಿಂಗ್ 2 weeks ಬ್ಲರಿ ವಿಷನ್ ಇತ್ತು. ಐ ಕುಡಂಟ್ ಸಿ ಎನಿಥಿಂಗ್. ಲೈಕ್ ಹತ್ರದ್ದು ನಂಗೆ ಕಾಣಿಸ್ತಾ ಇರಲಿಲ್ಲ, ಕೈ ಎಡ್ಡೆಡ್ ಕಾಣಿಸ್ತಾ ಇತ್ತು, ಆ ರೇಂಜಿಗಿತ್ತು. ಸೊ ಅದಕ್ಕೆ ಬ್ಲ್ಯಾಕ್ ಗ್ಲಾಸಸ್. ಹೌದೌದು. ಬಂದಮೇಲೆ 2 ವಾರದಿಂದ ಒಂದು ಐ ಥಿಂಕ್ 20 days ತನಕನೂ ವಿಷನ್ ಪ್ರಾಬ್ಲಮ್ ಇತ್ತು ನನಗೆ. ಐಸೈಟ್ ತುಂಬ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಹೋಗ್ತಾ ಅವರು ರೂಟೀನ್ ಚೆಕಪ್, ಬಿಗ್ ಬಾಸ್ ತಂಡದವರು ಆ್ಯಕ್ಚುಲಿ ದೇ ವರ್ ಟೂ ಗುಡ್. ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅವರು. ಆ್ಯಂಡ್ ದೇ ರಿಯಲಿ ಟುಕ್ ಕೇರ್ ಸೋ ವೆಲ್ ದಟ್ ಪ್ರತಿ ವಾರ ರೂಟೀನ್ ಚೆಕಪಿಂದ ಇಟ್ ಕೇಮ್ ಬೆಟರ್. ಫೋಟೋ ಸೆನ್ಸಿಟಿವಿಟಿ ಅಂತ ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಸ್ಟಿಲ್ ಲೈಕ್ ಹೀಲಿಂಗ್ ಬಟ್ ನಾಟ್ ಹೀಲ್ಡ್ ಯೆಟ್. ಅದಕ್ಕೆ ತುಂಬ ಸ್ಟ್ರೈನ್ ಆಗಿದೆ ಕಣ್ಣಿಗೆ ಇವಾಗಲೂ ಕೂಡ. ಆ್ಯಂಡ್ ಪ್ರತಿ ವಾರ ನೀವು ಎವ್ರಿಡೇ ಒಂದು ಟಾಸ್ಕು, ಏನೋ ಒಂದು ಸರ್ವೈವ್ ಆಗಬೇಕು, ಇಲ್ಲ ಅಂತಂದರೆ ಒಳಗಡೆಯಿಂದ ಬರೋ ಒಂದು ಇದಕ್ಕೋಸ್ಕರನೋ, ನಾಮಿನೇಷನಿಂದ ಸೇವ್ ಆಗೋಕ್ಕೋಸ್ಕರನೋ, ಕ್ಯಾಪ್ಟನ್ಸಿಗೆಲ್ಲ ಫೈಟ್ ಮಾಡ್ತಾ ಇರ್ತೀರ. ಆ 5 ದಿನ ಹೇಗಿರುತ್ತೆ ಅಂತಂದರೆ ತುಂಬ ಇನ್ವಾಲ್ವ್ ಆಗಿರ್ತೀರ. ಬಟ್ ಆಲ್ ಆಫ್ ಸಡನ್ ಒಂದು ಸ್ಯಾಟರ್ಡೆ ಬಂದಾಗ, ಸುದೀಪ್ ಸರ್ ಬಂದಾಗ, ಅವ್ರ ಎದುರುಗಡೆ ಕುತ್ಕೊಂಡಾಗ ನಿಮ್ಗೆ ಗೊತ್ತಿಲ್ಲದೆ ಆಡಿರೋ ಆಟಗಳನ್ನೆಲ್ಲ ರೀಕಾಲ್ ಮಾಡಿ ಒಂದೊಂದೇ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ. ನೀವು ಡಿಕೋಡ್ ಇಟ್ ಯುವರ್ ಸೆಲ್ಫ್ ಅನ್ನೋ ಥರ ಕೊಡ್ತಾ ಇರ್ತಾರೆ. ಆ ಸಿಚುವೇಶನ್ ಎವ್ರಿ ವೀಕ್ ಹೌ ಮಚ್ ಯು ಆರ್ ಈಗರ್ಲಿ ವೇಟಿಂಗ್ ಫಾರ್ ದಟ್? ಏನಾದರೂ ಇದೆಯಾ, ಗೊತ್ತಾಗುತ್ತಾ, ತಿಳ್ಕೊಳ್ಳೋಣ? ಯುನೋ, ಇವಾಗ ನಾವು ಹೇಗೆ ಕೂತ್ಕೊಂಡು ಮಾತಾಡ್ತಿದ್ದೀವೋ ನಮಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನಾವು ಕರೆಕ್ಟ್ ಮಾತಾಡ್ತಿದ್ದೀವೋ ತಪ್ಪು ಮಾತಾಡ್ತಿದ್ದೀವೋ ಅಂತ. ಗೊತ್ತಾಗೋದು ಯಾವಾಗ ಅಂದರೆ ಇದನ್ನ ಅಪ್ಲೋಡ್ ಮಾಡ್ತಿರಲ್ವಾ, ಕಮೆಂಟ್ಸಲ್ಲಿ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ಸರಿ ಮಾತಾಡಿದೀವೋ ತಪ್ಪು ಮಾತಾಡಿದೀವೋ, ಕ್ವಶನ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ನಿಮಗೆ ಇವಾಗ ಕಮೆಂಟ್ ಸೆಕ್ಷನ್ ಏನು ಬರುತ್ತೋ ಅದೇ ಸುದೀಪ್ ಸರ್ ನಮಗೆ. ಅಂದರೆ ರಿಸಲ್ಟ್
ಯಾರು ಉಗ್ಸ್ಕೊಂತಾರೆ ಅಂತ ನಾವು ವೇಟ್ ಮಾಡ್ತಿರ್ತಿದ್ವಿ. ವಿನಯ್ ಯಾವಾಗಲೂ ಹೇಳೋರು, ಇವತ್ತು ನಾನು ಇವರು ಇದು ಮಾತಾಡಿದ್ದೀನಿ ಇದಕ್ಕೆ ಬಿಡುತ್ತೆ ಅಂತ ಹೇಳೋರು ಯಾವಾಗಲೂ ಅಷ್ಟೇ. ಸೊ ದ ಥಿಂಗ್ ಇಸ್ ದಟ್ ಈಸ್ ವೇರ್ ವಿ ನೋ ವೇರ್ ವಿ ಸ್ಟ್ಯಾಂಡ್. ವೀಕೆಂಡ್ ಇಸ್ ನಮ್ಮ ರಿಸಲ್ಟ್ ಶೀಟ್. ಅವ್ರು ಬರ್ತಾರೆ, ಒಂದು ಕಿವಿ ಮಾತು ಕೊಡ್ತಾರೆ, ಆ್ಯಂಡ್ ಲೈಕ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಬಟ್ ವೆರಿ ನರ್ವಸ್ ಕೂಡ. ಇವತ್ತು ಬೈಸ್ಕೊಂಡ್ರೆ ಕಷ್ಟ, ಬೈಸ್ಕೊಂಡ್ರೆ ಇಡೀ ವಾರ ಅವರೇ ಟಾರ್ಗೆಟ್ ಆಗ್ತಾರೆ, ನೆಕ್ಸ್ಟ್ ವಾರ ಫುಲ್ಲು. ಅದೊಂದು ಭಯ ಇರುತ್ತೆ. ಓಕೆ. ಯಾ. ಆ್ಯಂಡ್ ಬಿಗ್ ಬಾಸ್ ಆಯಿತು, ಮುಗೀತು, ಆಚೆ ಬಂದರೆ ಪ್ರತಾಪ್ ಜೊತೆ ತುಂಬ ಕ್ಲೋಸ್ ಆಗಿದ್ದೀರಾ. ಅದು ಬಿಟ್ಟು ಇನ್ಯಾರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾರೆ ಸಂಗೀತ? ಸಿ ದ ಥಿಂಗ್ ಇಸ್, ಒಂದು ಕಂಫರ್ಟ್ ಅಂದರೆ ಯಾರ ಜೊತೆ ಕಂಟಿನ್ಯೂ ಮಾಡೋಕ್ಕೆ ನಿಮಗಿಷ್ಟ? ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮನೇಲಿ ನಡೆದಿರೋದಿದೆಯಲ್ವಾ, ಅದು ಮನಸ್ತಾಪ ಇರ್ಬೋದು, ಜಗಳ ಇರ್ಬೋದು, ಏನೇ ಎಂಥದೇ ಈಗೋ ಇರ್ಬೋದು, ಏನೇ ಇರ್ಬೋದು, ಅಲ್ಲಿ ಗೇಮ್ ನಡೀತಾ ಇತ್ತು. ಬಂದಿರೋರೆಲ್ಲ ಗೆಲ್ಲೋದಕ್ಕೋಸ್ಕರ ಬಂದಿರೋದು, ಪ್ರತಿಯೊಬ್ಬರು ಗೆಲ್ಲೋದಕ್ಕೋಸ್ಕರ ಬಂದಿರೋದು. ಅಲ್ಲಿ ನಾವು ಏನೇ ಮಾಡಿದ್ರು ಆ ಗೇಮಲ್ಲಿ ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಮಾಡಿದ್ರು ಕೂಡ. ಸೊ ಆ ಮುಖ್ಯ ದ್ವಾರ ಓಪನ್ ಆಗಿ ಹೊರಗಡೆ ಕಾಲಿಟ್ಟಿದ್ದಂಗೆ ಆ ಗೇಮ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಒಬ್ಬ ಕಪ್ ಗೆದ್ದಾಗಿದೆ. ದರ್ ಇಸ್ ನೋ ಮೋರ್ ಟರ್ನಿಂಗ್ ಬ್ಯಾಕ್. ಇವಾಗ ನಾವು ಏನೇ ಹೋರಾಟ ಮಾಡಿದ್ರು ಅದು ವಾಪಸ್ ಆಗಲ್ಲ ಏನು ಕೂಡ. ಲೆಟ್ಸ್ ಸ್ಟಾಪ್ ದಿಸ್ ದೇರ್. ಇನ್ನೇನಿದೆ, ವೆನ್ ವಿ ಮೀಟ್, ನಾವು ಯಾರನ್ನಾದ್ರೂ ಮೀಟ್ ಆದರೂ ಲೆಟ್ಸ್ ಕಂಟಿನ್ಯೂ ದ ಹ್ಯೂಮ್ಯಾನಿಟಿ. ಆ್ಯಸ್ ಅ ಹ್ಯೂಮನ್ ನಾವು ಜೊತೆಗೆ 100 ದಿವಸ ಕಳೆದಿದ್ದೀವಿ, ಲೆಟ್ಸ್ ಕಂಟಿನ್ಯೂ ದಟ್ ಈಸ್ ವಾಟ್ ಇಸ್ ಹ್ಯೂಮ್ಯಾನಿಟಿ. ಗೇಮ್ ಮುಗ್ದೋಯ್ತು. ಇವಾಗ ಕಬಡ್ಡಿ ಆಡಿ ನಾನು ಔಟ್ ಮಾಡಿದೆ ಅಂತ ಇಡೀ ಲೈಫ್ ಟೈಮ್ ಪೂರ್ತಿ ಮಾತಾಡಲ್ಲ ಅಂದರೆ ಅದು ಹೆಂಗೆ ಲೈಫ್ ಹೆಂಗೆ ಕಂಟಿನ್ಯೂ ಆಗುತ್ತೆ? ಸೊ ಇವಾಗ ಹೊರಗಡೆ ಎಲ್ಲರೂ ನನ್ನ ಫ್ರೆಂಡ್ಸೇ. ದರ್ ಇಸ್ ನಥಿಂಗ್ ಲೈಕ್ ಇವ್ರ ಜೊತೆ ಕಂಟಿನ್ಯೂ ಮಾಡ್ತೀನಿ, ಇವ್ರ ಜೊತೆ ಮಾಡಲ್ಲ ಅಂತ. ಅಲ್ಲಿ ಒಂದು ಬಂದಿರ್ಬೋದು, ಯಾರನ್ನ ಹೊರಗಡೆ ಮಾತಾಡ್ಸಲ್ಲ ಅಂತ ಒಂದು ಬಂದಿರತ್ತೆ ಕ್ವಶನ್, ಅದಕ್ಕೆ ಆನ್ಸರ್ ಮಾಡಲೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ ಅಂತ ಬಂದಾಗ ಒಬ್ಬರ ಹೆಸರು ತಗೊಂಡ್ಲೇಬೇಕು. ದ್ಯಾಟ್ ಈಸ್ ಗೇಮ್. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಮಾಡಿದ್ದೀವಿ ಬಿಕಾಸ್ ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಹಂಗಂತ ನಾನು ಬಿಗ್ ಬಾಸ್ ಬರಲ್ಲ ಅಂತ ಹೇಳೋರು ಬಂದಿದ್ದೀನಿ ಅಲ್ವಾ ಬಿಗ್ ಬಾಸಿಗೆ. ವಿ ಚೇಂಜ್, ವಿ ಆರ್ ಹ್ಯೂಮನ್. ಬಾತಿದೆ, ಬಾಯಿ ಇದೆ, ಮಾತಾಡ್ತೀವಿ. ಬಟ್ ಗೇಮ್ ಅಂತ ಬಂದಮೇಲೆ ಬಿಗ್ ಬಾಸ್ ಹೌಸಿಂದ ಹೊರಗಡೆ ಬರ್ತಿದ್ದಂಗೆ ವಿ ಶುಡ್ ಎಂಡ್ ಇಟ್ ದೇರ್. ಎನಿಮಿಟಿ, ಗ್ರಜ್, ಈಗೋ ಓವರ್ ಅಷ್ಟೇ. ಬಿಟ್ಟರೆ ಒಂದು ಮಾನವೀಯತೆ ಅಂತ ಬರುತ್ತೆ. Exactly. So ಒಟ್ಟಿಗೆ everyone is fine. 100 ದಿನ ಹತ್ತಿದ್ದೀರಾ, ಕಣ್ಣೀರು ಓಡಿಸಿದಿರಾ, ಒಬ್ಬೊಬ್ಬರಿಗೆ ಊಟ ತಿನ್ನಿಸಿದ್ದೀರಾ, ಜೊತೆಯಾಗಿದ್ದೀರಾ, ಫೈಟ್ ಮಾಡಿದಿರಾ, ಎಲ್ಲ ರೀತಿಯ ಒಂದು ಎಮೋಷನ್ ಒಟ್ಟಿಗೆ ಕಳೆದಿದ್ದೀರಾ ಬಿಕಾಸ್ ಆಫ್ ಒಂದು ಗೇಮ್. ಎಸ್. ಹೊರಗಡೆ ಬಂದ್ಮೇಲೆ ಅದನ್ನ ಕ್ಯಾರಿ ಮಾಡೋದಕ್ಕಿಂತ ಮತ್ತೆ ಎಲ್ಲ ಒಟ್ಟಿಗಿದ್ರೆ ಅದು ನೋಡೋರ್ಗೂ ತುಂಬಾ ಚೆನ್ನಾಗಿರುತ್ತೆ. Exactly. ಶುಡ್ ಬಿ ಅ ವೆರಿ ಬಿಗ್ ಲೆಸನ್ ಟು ಅದರ್ಸ್. ಎಕ್ಸಾಕ್ಟ್ಲಿ. ಡೋಂಟ್ ಕ್ಯಾರಿ ಅನ್ನೋದನ್ನ ಒಂದು ಹೇಳ್ಕೊಟ್ಟಂಗಿರುತ್ತೆ. ಎಸ್. ಆ್ಯಂಡ್ ನಾವೆಲ್ಲ ಯಾರು? ವಿ ಆರ್ ಆಲ್ ಸೆಲೆಬ್ರಿಟೀಸ್. ನಾವುಗಳು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ರೆ ಯಾಕೆ ಯಾರಾದರೂ ಫಾಲೋ ಮಾಡ್ತಾರೆ? ಯಾಕೆ ನಾವು ವಿ ಆರ್ ಆಲ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್. ನಾವು ಹೇಗೆ ನಡ್ಕೊಂತಿದ್ದೀವೋ ಅದನ್ನ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಲಿತಾ ಇದ್ದಾರೆ. ನಾವುಗಳು ತೋರಿಸ್ತಾ ಇದ್ವಿ, ಜಗಳ ಮಾಡಿನೂ ನಾವು ವಾಪಸ್ ಬಂದು ನಾವು ಅದನ್ನ ಸಾರ್ಟ್ ಔಟ್ ಮಾಡ್ಕೊಬೋದು ಅಂತ ತೋರಿಸಿದಾಗ ಮಕ್ಕಳು ಫಾಲೋ ಮಾಡ್ಕೊಂಡು ಅದು ನೆಕ್ಸ್ಟ್ ಜನ್ರೇಷನ್ ಆಗ್ತಾ ಇದೆ. ಲೆಟ್ ಅಸ್ ಸೆಟ್ ಎಕ್ಸಾಂಪಲ್, ಲೆಟ್ ಅಸ್ ಸ್ಪ್ರೆಡ್ ಪಾಸಿಟಿವಿಟಿ, ಹ್ಯಾಪಿನೆಸ್. ದಟ್ ಇಸ್ ಹ್ಯಾಪಿ ಬಿಗ್ ಬಾಸ್. ಯಾಕೆ ನಾವು ಈ ಟ್ರೆಂಡ್ ಸೆಟ್ ಮಾಡಬಾರ್ದು? ಕೂಲ್. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಒಂದೊಂದು ಅವ್ರ ಹೆಸರುಗಳು ಹೇಳ್ತೀನಿ, ಆ್ಯಂಡ್ ಜೊತೆಗೆ ಕೆಲವೊಂದು ವರ್ಡ್ಗಳು ಹೇಳ್ತೀನಿ. ಒನ್ ವರ್ಡಲ್ಲಿ ನೀವು ಆನ್ಸರ್ ಮಾಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ಬಿಗ್ ಬಾಸ್ ಕಂಟೆಸ್ಟೆಂಟಿಂದ ಸ್ಟಾರ್ಟ್ ಮಾಡ್ತೀನಿ. ವಿನಯ್ ಗೌಡ. ಮಾಸ್ಟರ್ ಮೈಂಡ್. ಪ್ರತಾಪ್. ಬ್ರೇನಿ. ಓಕೆ. ಬುದ್ಧಿವಂತ. ಬುದ್ಧಿವಂತ. ಕಾರ್ತಿಕ್. ಕರೇಜಿಯಸ್. ತನಿಷಾ. ಬೋಲ್ಡೆಸ್ಟ್. ನಮೃತ ಗೌಡ. ಬ್ಯೂಟಿಫುಲ್ ಫ್ರಮ್ ಹಾರ್ಟ್ ಆ್ಯಂಡ್ ಸೋಲ್. ತುಕಾಲಿ ಸಂತೋಷ್. ಹ್ಯಾಪಿ ಹಾರ್ಟ್. ಓಕೆ. ವರ್ತೂರ್ ಸಂತೋಷ್. ಮುಗ್ಧತೆ ಅಂದರೆ ಗೋಲ್ಡನ್ ಹಾರ್ಟ್ ಅಂತ ಹೇಳ್ಬೋದು ಅವರಿಗೆ. ಮೈಕಲ್. ಸ್ಟ್ರಾಂಗೆಸ್ಟ್. ಸ್ನೇಹಿತ್. ಇದಕ್ಕೆ ನಾನು ಥಿಂಕ್ ಮಾಡ್ತೀನಿ. ಮರ್ತು ಬಿಟ್ಟಿದ್ರು. ನೋ ಅವ್ರದ್ದು ಇಸ್ ಅ ಚಾಮ್. ಓಕೆ. ಗೌರಿ ಶಕ್ಕಿ. ಹರೀಶ್ ಅವರು ಜೆಂಟಲ್ಮೆನ್. ಸಿರಿ. ಸ್ವೀಟ್ ಹಾರ್ಟ್. ಭಾಗ್ಯಶ್ರೀ. ಒಂಥರ ಲವ್ಲಿ ಪರ್ಸನ್. ಇಸ್ ಲವ್ಲಿ, ಲವಬಲ್. ಸುದೀಪ್ ಸರ್. ಒಂದು ವರ್ಡಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ವೀಕೆಂಡ್ ಹಾಡು ತೋರಿಸಿ. ಐ ಕ್ಯಾನ್ ಜಸ್ಟ್ ಡೂ ದಿಸ್. ಅವರಿಗೆ ಅವರು ಇಡೀ ಕರ್ನಾಟಕ ಅಲ್ಲ, ನಮ್ಮ ಇಡೀ ಇಂಡಿಯಾದ ಹಾರ್ಟ್ ಅವರು. ಆ್ಯಂಡ್ ಈಸ್ ದ ಪ್ಯೂರೆಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಐ ಥಿಂಕ್ ಈ ಶೋ ಆದಮೇಲೆ ಸ್ಪೆಷಲಿ ನಾನು ದೊಡ್ಡ ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಅವ್ರ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನಾನು ಹಾಗೆ ನೆನ್ಪಿಟ್ಕೊಳ್ತೀನಿ. ಐ ಥಿಂಕ್ ಅವ್ರ ಹೆಸರು ಇಟ್ ವಿಲ್ ಬಿ ಎನ್ಗ್ರೇವ್ಡ್ ಇನ್ ಮೈ ಹಾರ್ಟ್ ಫಾರ್ ಎವರ್. ಬಿಗ್ ಬಾಸ್. ಮೈ ಕ್ರಶ್, ಮೈ ಲವ್. ಟ್ರೋಫಿ. ಡ್ರೀಮ್.
ಕೂಲ್. ಸೊ ಎನಿವೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೈಮ್. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಇವಾಗ ಚಾರ್ಲಿ ಆಗಿತ್ತು, ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ರು, ಸಿನಿಮಾ ಇದ್ದು ಬಿಟ್ಟು ಹೋಗಿರೋದು ಬಿಗ್ ಬಾಸ್ಗೋಸ್ಕರ ಇಲ್ಲ ಆಗಿದೆ ಆಗಿದೆಯಾ? ಅವಕಾಶಗಳಿದ್ದು ಇನ್ನೇನು ಹೋಗ್ಬೇಕು? ಎಸ್ ದೊಡ್ಡ ಮೂವಿನ ಅದು ಹೇಳಕ್ಕಾಗಲ್ಲ ಹೆಸರು, ಬಿಕಾಸ್ ಅಫ್ಕೋರ್ಸ್ ಇವಾಗ ನಾನು ಮಾಡಿಲ್ಲ ಅಂದ್ರೆ ಇವಾಗ ಅವರು ನಾವು ನ್ಯೂಸ್ ಇದು ಮಾಡ್ಕೊಂಡು ಡೆಫಿನೆಟ್ಲಿ ಕಾಯ್ತಾ ಇರ್ತಾರೆ. ಇವಾಗ ಸಂಗೀತ ಒಳಗೋಗಿ ಇನ್ನೂ ಫೇಮಸ್ ಆಗಿ ಬಂದಿದ್ದಾರೆ ಅಂತ ವೆಯ್ಟ್ ಮಾಡಿದ್ರು ಮಾಡ್ಬೋದಲ್ವಾ? ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಕೂಡ. ಸೊ ಬರಲಿ, ವಾಪಸ್ ಬರಲಿ, ತೊಂದರೆ ಇಲ್ಲ. ಆ್ಯಂಡ್ ನಿಮ್ಗೆ ಏನಿದೆ, ಯಾವ ಥರ ಒಂದು ಡ್ರೀಮ್ ರೋಲ್? ಇವಾಗ ಆಚೆ ಬಂದಿದ್ದೀರಾ, ಸಾಕಷ್ಟು ಇರುತ್ತೆ ತಲೆಯಲ್ಲಿ, ಆ್ಯಕ್ಟ್ರೆಸ್ ಆಗಿ ಬೆಳಿಬೇಕು, ದೊಡ್ಡ ದೊಡ್ಡ ಸಿನಿಮಾ ಅಥವಾ ಈ ಥರ ಒಂದು ಪಾತ್ರಗಳು ಮಾಡಬೇಕು, ಐ ನೀಡ್ ಟು ಪ್ರೂವ್ ಆಸ್ ಆ್ಯಕ್ಟ್ರೆಸ್ ಆಗಿ ಹೀಗೆ ಅನ್ನೋದಿರುತ್ತೆ. ಏನಿದೆ ನಿಮ್ಮ ಮೈಂಡಲ್ಲಿ ಒಂದು? ಸಿ ದ ಮೇನ್ ರೀಸನ್, ಅನದರ್ ರೀಸನ್ ನಾನು ಬಿಗ್ ಬಾಸಿಗೆ ಏನಿಗೆ ಹೋಗ್ಬೇಕಂತ ಇದ್ದೆ, ಯಾಕೆ ನಾನು ಪರ್ಸ್ನಾಲಿಟಿ ತೋರಿಸ್ಕೊಬೇಕು ಅಂತ ಇದ್ದೆ ಅಂದರೆ, ಆ್ಯಸ್ ಅನ್ ಆ್ಯಕ್ಟರ್ ಸ್ಪೆಷಲಿ ಆ್ಯಸ್ ಅ ವುಮೆನ್, ನಂಗೆ ವುಮೆನ್ ಓರಿಯೆಂಟೆಡ್ ಮೂವೀಸ್ ಮಾಡಬೇಕು ಅಂತ ತುಂಬ ಆಸೆ. ಎಲ್ಲ ಪ್ರತಿಯೊಂದು ಫೀಮೇಲ್ ಆ್ಯಕ್ಟರಿಗೂ ಇರುತ್ತೆ, ವುಮೆನ್ ಓರಿಯೆಂಟೆಡ್ ಮಾಡಬೇಕು, ಮಹಾನಟಿ ರೀತಿ ಮೂವಿ ಮಾಡಬೇಕು ಅಂತ. ಆ್ಯಂಡ್ ಅಂಥ ಮೂವಿ ಮಾಡಿ ಅದು ಕರ್ನಾಟಕದಲ್ಲಿ ಓಡಬೇಕಂದ್ರೆ ನಮಗೂ ಕೂಡ ಒಂದು ವ್ಯಾಲ್ಯೂ ಇರಬೇಕು. ಸುಮ್ಮನೆ ನಾವು ಹೋಗೋಕ್ಕಾಗಲ್ಲ, ನಮ್ಮ ಪರ್ಸ್ನಾಲಿಟಿಲಿ ಅದು ದಮ್ ಇರಬೇಕು. ಆ್ಯಂಡ್ ಐ ಥಿಂಕ್ ಐ ಪ್ರೂವ್ಡ್ ಇಟ್. ಸೊ ಅಂಥ ಮೂವೀಸ್ ನಾನು ಮಾಡ್ಬೇಕಂತ ಇದ್ದೀನಿ. ಎಸ್, ಸಮಥಿಂಗ್ ಲೈಕ್ ಚಾಲೆಂಜಿಂಗ್, ಬರ್ಫಿ, ಫಿಸಿಕಲಿ ಚಾಲೆಂಜ್ಡ್ ಆರ್ ಬ್ಲೈಂಡ್, ಇಲ್ಲಾಂದರೆ ಲೈಕ್ ಮಹಾನಟಿ, ಇಂಥ ಪಾತ್ರಗಳು, ಆಟೋಬಯೋಗ್ರಾಫ್, ಐ ವುಡ್ ಲವ್ ಟು ಡೂ ದ್ಯಾಟ್. ಕೊನೆಯದಾಗಿ ಬಳೆ ಅಂದರೆ? ಬಳೆ ಅಂದರೆ ನಿಮ್ಮ ಪ್ರಕಾರ ಬಳೆ ಅಂದರೆ ಏನಂತ? ಏನು ಶಕ್ತಿ? ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ತುಂಬ ಕೊಟ್ಟಿದ್ದೀರಾ. ಮುಂದೆ ಏನಾದರೂ ಬಳೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದಾ ಕರ್ನಾಟಕ? ಸಿ ಬಳೆ ಇದೆಯಲ್ವಾ, ದಟ್ಸ್ ಅ ಸೈಂಟಿಫಿಕ್ ವೇ ರೀಸನ್ ಯಾಕೆ ನಾವು ಬಳೆ ಹಾಕ್ತೀವಿ ಅಂತ ಕೊಡೋದು. ಎವ್ರಿ ಟೈಮ್ ಇಟ್ ವೈಬ್ರೇಟ್ಸ್ ಅಲ್ಲ, ಇಟ್ ಗಿವ್ಸ್ ಅ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ, ಇಟ್ಸ್ ಪಾಸಿಟಿವಿಟಿ. ಪ್ರತಿ ಸಲ ಅದು ವೈಬ್ರೇಟ್ ಆದಾಗ ಯಾಕೆ ನಾವು ಏನಾದರೂ ಇನ್ಸ್ಟ್ರೂಮೆಂಟಲ್ ಸೌಂಡ್ ಏನಕ್ಕೆ ಜನರೇಟ್ ಮಾಡ್ತೀವಿ? ಇಟ್ಸ್ ಪಾಸಿಟಿವಿಟಿ, ವೈಬ್ರೇಷನ್ಸ್. ಪ್ರತಿ ಸಲ ಒಂದು ಸೌಂಡ್ ಕ್ರಿಯೇಟ್ ಆದಾಗ ಪಾಸಿಟಿವಿಟಿ ಕೊಡ್ತೀವಿ. ಹೆಣ್ಣಂದ್ರೇ ಪಾಸಿಟಿವಿಟಿ. ಥ್ಯಾಂಕ್ ಯು ಸಂಗೀತ, ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ ಕರಿಯರ್ಗೆ. ಆಚೆ ಬಂದಿದ್ದೀರಾ ಒಂದು ಬಿಗ್ ಬಾಸ್ ಕೋಟೆಯಿಂದ, ಹೊರಗಡೆ ಜಗತ್ತಿಗೆ ವೆಲ್ಕಮ್ ಬ್ಯಾಕ್. ಎಂಜಾಯ್ ಮಾಡಿ, ಜನಗಳನ್ನ ಮೀಟ್ ಮಾಡಿ, ಸಾಕಷ್ಟು ಪ್ರೀತಿನೂ ಸಿಗುತ್ತೆ, ಕ್ವಶನ್ಗಳು ಕೇಳ್ಬೋದೇನೋ. ಸೊ ನಿಮ್ಮ ಕರಿಯರ್ ಬ್ರೈಟ್ ಆಗಿರಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಇದಾಗಿತ್ತು ಸಂಗೀತ ಶೃಂಗೇರಿ ಅವರ ಜೊತೆ ಒಂದು ಮಾತುಕತೆ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.